ಓಂ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕಪಟವಿಲ್ಲದಂತಹ ಕ್ರಿಯಾತ್ಮಕ, ರಚನಾತ್ಮಕ, ಭಾವನಾತ್ಮಕ ಕಲ್ಪನಾ ಜೀವಿಗಳು, ಮಾತೃ ಹೃದಯಿ ಕಟಕ ರಾಶಿ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಬರುವಂತಹ ಹೋರಾಟಗಳನ್ನು ಭಾವನಾತ್ಮಕವಾಗಿ ಹೇಗೆ ನಿಭಾಯಿಸಬೇಕು, ನಿಮ್ಮ ಜೀವನದಲ್ಲಿ ಯಶಸ್ಸಿನ ಪತಾಕೆಯನ್ನು ಹಾರಿಸಲು ಯಾವ 5 ಮುಖ್ಯ ಪ್ರತಿಜ್ಞೆಯನ್ನು ಪಾಲಿಸಬೇಕು ಎಂಬಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ನಾನು ಹೇಳುವಂತಹ ಈ 5 ಸಂಕಲ್ಪಗಳಲ್ಲಿ ನೀವು ಒಂದೊಂದಾಗಿ ನಿಮ್ಮ ಜೀವನದಲ್ಲಿ ಕ್ರಮೇಣವಾಗಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ಯಶಸ್ಸನ್ನು ಪಡೆಯಬಹುದು. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೆಯ ಪ್ರತಿಜ್ಞೆ, ಹೊಗಳಿಕೆಗೆ ಮರುಳಾಗುವುದಿಲ್ಲ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ. ಕಟಕ ರಾಶಿಯವರಿಗೆ ಯಾರಾದರೂ ಸ್ವಲ್ಪ ಪ್ರೀತಿಯಿಂದ ನೈಸಾಗಿ ಹೊಗಳಿ ಮಾತನಾಡಿದರೆ ಸಾಕು, ಬಹಳ ಬೇಗ ಅವರ ಕಡೆ ಆಕರ್ಷಿತರಾಗುತ್ತೀರಾ. ನಿಮ್ಮನ್ನು ಹೊಗಳಿದರೆ, ಕೇರ್ ತೋರಿಸಿದ್ರೆ, ಕನ್ಸರ್ನ್ ತೋರಿಸಿದರೆ ಅವರ ಜೊತೆ ಎಮೋಷ್ನಲಿ ಬಹಳ ಬೇಗ ಕನೆಕ್ಟ್ ಆಗುತ್ತೀರಾ. ಅವರೇನಾದರೂ ಒಂದು ದಿನ ನಿಮ್ಮ ಜೊತೆ ಮಾತನಾಡದಿದ್ದರೆ ಅಷ್ಟೇ ಸುಲಭವಾಗಿ, ಅಷ್ಟೇ ಬೇಗ ಭಾವನಾತ್ಮಕವಾಗಿ ಕುಗ್ಗುತ್ತೀರಾ. ಈ ನಿಮ್ಮ ಎಮೋಷ್ನಲ್ ಇಂಬ್ಯಾಲೆನ್ಸ್ ನಿಮ್ಮ ವೃತ್ತಿ ಜೀವನ, ಎಜುಕೇಷನ್, ನಿಮ್ಮ ಲೈಫ್ ಸ್ಟೈಲ್ ಮೇಲೆ ಇದರ ಇಂಪ್ಯಾಕ್ಟ್ ಆಗೇ ಆಗುತ್ತದೆ. ನೀವು ನಿಮ್ಮ ಏಕಾಗ್ರತೆಯನ್ನು ಕಳೆದುಕೊಂಡು ಬಹಳ ವಿಚಲಿತರಾಗುತ್ತೀರಾ. ಇಂತಹ ಪರಿಸ್ಥಿತಿಯಲ್ಲಿ ನೀವು ನಿಮ್ಮ ಜೀವನದ ಯಶಸ್ಸನ್ನು ಸಾಧಿಸಲು ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಯಾರೇ ನಿಮ್ಮನ್ನು ಹೊಗಳಿದರೂ ಅವರ ಮಾತಿಗೆ ಮರುಳಾಗದೆ, ನನ್ನ ಭಾವನೆಗಳನ್ನು ನನ್ನ ಹಿಡಿತದಲ್ಲಿಟ್ಟುಕೊಂಡು ನನ್ನ ಗುರಿ ಉದ್ದೇಶಗಳ ಕಡೆ ಗಮನವನ್ನು ಹರಿಸುತ್ತೇನೆ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ. ಕಟಕ ರಾಶಿಯವರ ಜೀವನದ ಯಶಸ್ಸಿಗೆ ನೀವು ಮಾಡಬೇಕಾಗಿರುವಂತಹ ಎರಡನೆಯ ಪ್ರತಿಜ್ಞೆ, ನನ್ನ ಸೋಮಾರಿತನವನ್ನು ಬಿಟ್ಟು ನಾನು ಚುರುಕಾಗಿ ಕೆಲಸ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ಮಾಡುತ್ತೇನೆ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ. ಸಮಯಕ್ಕೆ ಬೆಲೆ ಕೊಡುವಂತಹ ಸಮಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಬೇಕು. ದೊಡ್ಡ ದೊಡ್ಡ ಸಾಧನೆ ಮಾಡಿರುವವರು, ಶ್ರೀಮಂತರು, VIPಗಳು ಇವರೆಲ್ಲ ಸಮಯಕ್ಕೆ ಹೆಚ್ಚು ಬೆಲೆಯನ್ನು ಕೊಟ್ಟು ಸಮಯವನ್ನು ವ್ಯರ್ಥ ಮಾಡದೆ ದೊಡ್ಡ ದೊಡ್ಡ ಸಾಧನೆಗಳನ್ನು, ಯಶಸ್ಸನ್ನು ಸಾಧಿಸಿದ್ದಾರೆ. ಅದೇ ರೀತಿ ಕಟಕ ರಾಶಿಯವರು ನಿಮ್ಮ ಜೀವನದಲ್ಲಿ ಗೆಲ್ಲಲು ನೀವು ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ನನ್ನ ಸೋಮಾರಿತನವನ್ನು ಬಿಟ್ಟು ಕೆಲಸ ಮಾಡಿ ನನ್ನ ಜೀವನದಲ್ಲಿ ಯಶಸ್ಸು ಹಾಗೂ ಕೀರ್ತಿಯನ್ನು ಸಂಪಾದನೆ ಮಾಡುತ್ತೇನೆ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ. ಟೈಮ್ ಟೇಬಲನ್ನು ರೆಡಿ ಮಾಡ್ಕೊಳ್ಳಿ. ಯಾವ ಟೈಮಲ್ಲಿ ಯಾವ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಒಂದು ಪ್ರೀ ಪ್ಲ್ಯಾನನ್ನು ರೆಡಿ ಮಾಡಿಟ್ಕೊಂಡು ಈ ಟೈಮ್ ಟೇಬಲನ್ನು ಫಾಲೋ ಮಾಡಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಸೋಲು ಎಂಬ ಪದಕ್ಕೆ ಜಾಗವೇ ಇರುವುದಿಲ್ಲ. ಮೂರನೇ ಪ್ರತಿಜ್ಞೆ, ಕಟಕ ರಾಶಿಯವರು ತುಂಬ ಎಮೋಷ್ನಲ್, ಭಾವನಾ ಜೀವಿಗಳು, ಕಲ್ಪನಾ ಜೀವಿಗಳು. ನೀವು ನಿಮ್ಮ ಕುಟುಂಬದವರಿಗೆ, ನಿಮ್ಮ ಜೀವನ ಸಂಗಾತಿಗೆ, ನಿಮ್ಮ ಪ್ರೇಮಿಗೆ ಎಷ್ಟೇ ನಿಜವಾದ ಪ್ರೀತಿಯನ್ನು ನಿಸ್ವಾರ್ಥದಿಂದ ತೋರಿಸಿದರೂ ನಿಮ್ಮ ಲೈಫ್ ಪಾರ್ಟ್ನರ್ ಆಗಲಿ, ನಿಮ್ಮ ಪ್ರೇಮಿಯೇ ಆಗಲಿ, ನಿಮ್ಮ ಎಮೋಷನ್ಸ್ಗೆ ಹರ್ಟ್ ಮಾಡಿ ಬೆಲೆ ಕೊಡದೆ ನಿರ್ಲಕ್ಷ್ಯ ಮಾಡುತ್ತಾರೆ. ಆದ್ದರಿಂದ ನೀವು ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ಹೆಚ್ಚು ಅಟ್ಯಾಚ್ಮೆಂಟ್ ಇಟ್ಟುಕೊಳ್ಳದೆ ನಿಮ್ಮ ಪ್ರೀತಿ, ಎಮೋಷನ್ಸ್ಗಳನ್ನು ನಿಮ್ಮ ಉದ್ಯೋಗ, ನಿಮ್ಮ ಗುರಿ ಉದ್ದೇಶಗಳ ಕಡೆ ಹರಿಸಿ. ನಿಮ್ಮ ಭಾವನೆಗಳನ್ನು ನಿಮ್ಮ ಲೈಫ್ ಪಾರ್ಟ್ನರ್, ನಿಮ್ಮ ಪ್ರೇಮಿ ಸುಟ್ಟು ಬೂದಿ ಮಾಡಿ ಹಾಕ್ತಾರೆ. ಆದ್ದರಿಂದ ನಿಮ್ಮ ಅರಿಷಡ್ವರ್ಗಗಳನ್ನು ನಿಮ್ಮ ಹಿಡಿತದಲ್ಲಿಟ್ಟುಕೊಳ್ಳುವಂತಹ ಸಂಕಲ್ಪವನ್ನು ಮಾಡಿ. ನಿಮ್ಮ ಭಾವನೆಗಳಿಗೆ ಸ್ಪಂದಿಸದೇ ಇರುವಂತಹ ವ್ಯಕ್ತಿಗಳಿಗೋಸ್ಕರ ನಿಮ್ಮ ಕಣ್ಣೀರನ್ನು, ನಿಮ್ಮ ಸಮಯವನ್ನು ವಿನಾಕಾರಣ ವ್ಯರ್ಥ ಮಾಡಬೇಡಿ. ಆ ಸಮಯವನ್ನು ನಿಮ್ಮ ಸಾಧನೆಗೆ ಸದುಪಯೋಗ ಪಡಿಸಿಕೊಳ್ಳುವಂತಹ ಸಂಕಲ್ಪವನ್ನು ಮಾಡಿ. ನಾಲ್ಕನೆಯ ಪ್ರತಿಜ್ಞೆ, ಕಟಕ ರಾಶಿಯವರು ಬೇರೆಯವರಿಗೋಸ್ಕರ ಪ್ರೀತಿ, ವಿಶ್ವಾಸ, ಕರುಣೆ ಎಲ್ಲವನ್ನು ತೋರಿಸುತ್ತೀರಾ. ಅವರು ಮಾನಸಿಕವಾಗಿ ಕುಗ್ಗಿದಾಗ ಅವರಿಗೆ ಸ್ಫೂರ್ತಿಯ ಮಾತುಗಳನ್ನು ಹಾಡಿ ಅವರಿಗೆ ಧೈರ್ಯವನ್ನು ತುಂಬುತ್ತೀರಾ. ಆದರೆ ನಿಮ್ಮ ಜೀವನದಲ್ಲಿ ನೀವೇ ಕುಗ್ಗಿದಾಗ ಯಾರೂ ನಿಮಗೆ ಸ್ಫೂರ್ತಿ, ಭರವಸೆಯನ್ನು ತುಂಬಲು ಬರುವುದಿಲ್ಲ. ಆದ್ದರಿಂದ ನಿಮಗೆ ನೀವೇ ಸ್ಫೂರ್ತಿಯಾಗಿರಿ. ಕನ್ನಡಿಯ ಮುಂದೆ ನಿಂತುಕೊಳ್ಳಿ. ನಿಮಗೆ ನೀವೇ ಸ್ಫೂರ್ತಿಯ ಮಾತುಗಳನ್ನು ಹಾಡ್ಕೊಳ್ಬೇಕಾಗುತ್ತೆ. ಸೆಲ್ಫ್ ಮೋಟಿವೇಶನ್ ಮಾಡಿಕೊಳ್ಳಿ, ಮೆಡಿಟೇಷನ್ ಮಾಡಿ, ಒಳ್ಳೆ ಪುಸ್ತಕಗಳನ್ನು ಓದಿ ನಿಮ್ಮ ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳಿ. ಪಾಸಿಟಿವ್ ಮೂವೀಸ್ಗಳನ್ನು ನೋಡಿ, ಪಾಸಿಟಿವ್ ಹಾಡುಗಳನ್ನು ಕೇಳಿಸಿಕೊಳ್ಳಿ.
ನಿಮಗೆ ನೀವೇ ಸ್ಫೂರ್ತಿಯಾಗಿರಬೇಕಾಗತ್ತೆ. ನನಗೆ ನಾನೇ ಸ್ಫೂರ್ತಿದಾಯಕವಾಗಿರುತ್ತೇನೆ ಎಂಬಂತಹ ಸಂಕಲ್ಪವನ್ನು ಮಾಡಿ ನಿಮ್ಮ ಸೆಲ್ಫ್ ಪರ್ಸ್ನಾಲಿಟಿಯನ್ನು ಡೆವಲಪ್ ಮಾಡಿಕೊಳ್ಳಿ. ನಿಮ್ಮ ಆತ್ಮ ವಿಕಸನ ಮಾಡಿಕೊಳ್ಳಿ. ನಿಮ್ಮ ಜೊತೆ ನೀವು ಮಾತಾಡಿ ಸೆಲ್ಫ್ ಲವ್ ಮಾಡಿ. ಆಗ ನಿಮಗೆ ಬೇರೆಯವರಿಂದ ಹೆಚ್ಚು ತೊಂದರೆಗಳು, ಸಮಸ್ಯೆಗಳು, ದುಃಖಗಳು ಉಂಟಾಗುವುದಿಲ್ಲ. ಬದಲಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತಾ ಹೋಗುತ್ತದೆ. ಜೀವನದಲ್ಲಿ ಯಶಸ್ಸಿನ ಮೊದಲ ಮೆಟ್ಟಿಲು ಆತ್ಮವಿಶ್ವಾಸ. ಆದ್ದರಿಂದ ನಾನು ನನ್ನ ಆತ್ಮ ವಿಕಸನ ಮಾಡಿಕೊಳ್ಳುತ್ತೇನೆ, ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುತ್ತೇನೆ ಎಂಬಂತಹ ಸಂಕಲ್ಪವನ್ನು ಮಾಡಿ. 5ನೆಯದಾಗಿ ಕಟಕ ರಾಶಿಯವರು ಮಾತು ಜಾಸ್ತಿ, ಕೆಲಸ ಕಡಿಮೆ. ಆದ್ದರಿಂದ ಮಾತನ್ನು ಕಡಿಮೆ ಮಾಡಿಕೊಂಡು ನನ್ನ ಗುರಿ ಉದ್ದೇಶಗಳ ಕಡೆ ಗಮನ ಹರಿಸುತ್ತೇನೆ ಎಂಬಂತಹ ಪ್ರತಿಜ್ಞೆಯನ್ನು ಮಾಡಿ. ಕಟಕ ರಾಶಿಯವರು ಮಾತನಾಡಿದರೆ ನಿಮಗೆ ಹೆಚ್ಚು ಸಂತೋಷ. ಆದರೆ ಯಾವುದಾದರೂ ಅಷ್ಟೇ, ಅತಿಯಾದರೆ ಅಮೃತವೂ ವಿಷವಾಗುತ್ತದೆ. ಆದ್ದರಿಂದ ನೀವು ಯಾರ ಜೊತೆಯಲ್ಲಿ ಆದರೂ ಅತಿಯಾಗಿ ಮಾತನಾಡೋದಕ್ಕೆ ಹೋಗಬೇಡಿ. ಅವಶ್ಯಕತೆ ಇರುವಷ್ಟು ಮಾತ್ರ ಮಾತನಾಡಿ. ಯಾರ ಜೊತೆ ಎಷ್ಟು ಮಾತನಾಡಬೇಕು ಎಂಬಂತಹ ವಿಚಾರವನ್ನು ತಲೆಯಲ್ಲಿ ಇಟ್ಟುಕೊಂಡರೆ ನಿಮ್ಮ ಎನರ್ಜಿಯನ್ನು ನೀವು ಸೇವ್ ಮಾಡಿಕೊಳ್ಳಬಹುದು. ನೀವು ಮಾತನಾಡಲು ಉಪಯೋಗಿಸುವಂತಹ ಸಮಯವನ್ನು ನಿಮ್ಮ ಜೀವನದ ಗುರಿ ಉದ್ದೇಶಗಳ ಕಡೆ ಫೋಕಸ್ ಮಾಡಿದರೆ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಗೆಲ್ಲುತ್ತೀರಾ. ಮಾತೇ ಮೃತ್ಯು, ಮಾತೇ ಮುತ್ತು. ಮಾತನಾಡಿದರೆ ಮುತ್ತು ಜೋಡಿಸಿದ ಹಾಗೆ ಇರಬೇಕು. ಸುಂದರವಾಗಿ, ಸರಳವಾಗಿ, ಸುಮಧುರವಾಗಿರಬೇಕು. ಬದಲಾಗಿ ಮಾತಾಡಿ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳಬಾರದು ಎಂಬಂತಹ ಸಂಕಲ್ಪವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.